ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದಿಂದ ಕವಟಗಿ ಗ್ರಾಮಕ್ಕೆ ತೆರಳುತ್ತಿದ್ದ ಶಾಲಾ ವಾಹನ ಮತ್ತು ಕಬ್ಬಿನ ಟ್ರ್ಯಾಕ್ಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಶಾಲಾ ವಾಹನದಲ್ಲಿ ಇದ್ದಂತಹ 4 ಜನ ಮಕ್ಕಳು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇನ್ನುಳಿದ ಮಕ್ಕಳನ್ನ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಬಾಗಲಕೋಟೆ ಡಿಸಿ ಅವರು ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ, ಮೃತಪಟ್ಟ ಮಕ್ಕಳ ಮನೆಯವರಿಗೆ ಸರ್ಕಾರದಿಂದ ನೆರವು ಕೊಡಿಸುತ್ತೀವಿ ಅಂತ ಭರವಸೆಯನ್ನ ಕೊಟ್ಟು, ಗಾಯಗೊಂಡ ಮಕ್ಕಳು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ಮಕ್ಕಳಿಗೆ ಗುಣಮುಖರಾಗುವ ತನಕ ಆಸ್ಪತ್ರೆಯ ಖರ್ಚು ಸರ್ಕಾರದಿಂದ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಆದ ಜಗದೀಶ್ ಗುಡಗುಂಟಿ ಅವರು ಮೃತಪಟ್ಟ ಮಕ್ಕಳ ಮನೆಗೆ ನಾನು 25,000 ಕೊಡ್ತೀನಿ ಅಂತ ಹೇಳಿದರು. ನಮ್ಮ ಜಮಖಂಡಿ ತಾಲೂಕಲ್ಲಿ ನಡೆದಿದೆ. ನಾವು ಎಲ್ಲ ಗಮನಿಸಿದ್ದೀವಿ. ನಾನು ಮತ್ತು ನಮ್ಮ ಸಿಒ SP ಕೂಡ ನಿನ್ನೆ ರಾತ್ರಿಯಿಂದ ಇಲ್ಲೇ ಮೊಕ್ಕ ಮಾಡಿದ್ದಾರೆ. ನಾವು ಕೂಡ ಈಗ ಸಂಬಂಧಪಟ್ಟ ಎಲ್ಲ ವಿದ್ಯಾರ್ಥಿ ಮತ್ತು ಪೋಷಕರನ್ನ ಈಗ ಭೇಟಿ ಮಾಡಿ ಬಂದಿದ್ದೀವಿ. ಅತ್ಯಂತ ದುರ್ಘಟನೆ ಇದು. ಇದಕ್ಕೆ ಸರ್ಕಾರ ಮತ್ತು ನಮ್ಮ ಕಡೆಯಿಂದ ವಿಷಾದ ಇದೆ. ಆ ಪೋಷಕರಿಗೆ ಆಗಿರುವ ನಷ್ಟ ಹೇಳೋದಿರೋದು. ಇದು ಹೆಂಗಾಗಿದೆ, ಯಾಕಾಗಿದೆ ಅದರದ್ದು ವಿಮರ್ಶೆ ನಂತರ ಮಾಡ್ತೀವಿ ಅಡ್ಮಿನಿಸ್ಟ್ರೇಷನ್ ಕಡೆ. ಇವಾಗ ಯಾರು ಗಾಯಾಳುಗಳಿದ್ದಾರೆ ಅವರಿಗೆ ಸೂಕ್ತ ಚಿಕಿತ್ಸೆ ಈಗ ಬಿಜಾಪುರಕ್ಕೆ ಕಳಿಸಿರುವ ಮಕ್ಕಳು ಮತ್ತು ಇಲ್ಲೇ 2 ಕಡೆ ಬೇರೆ ಪ್ರೈವೇಟ್ ಆಸ್ಪತ್ರೆಗೆ ಕಳಿಸಿರುವವರಿಗೆ ವಿಶೇಷವಾಗಿ ಜಿಲ್ಲಾಧಿಕಾರಿ ಬಿಜಾಪುರ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ವೈಯಕ್ತಿಕವಾಗಿ ನಾನು ಹೋಗ್ತೀನಿ ಮತ್ತು ಸಂಬಂಧಪಟ್ಟವ್ರಿಗೆ ನಿರ್ದೇಶನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಕೂಡ ನಾವು ನೋಡೋದೊಬ್ಬರು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಸಂಬಂಧಪಟ್ಟ ಆಸ್ಪತ್ರೆಗೆ ಕಳಿಸಿ ಅವರ ಆರೋಗ್ಯದ ಬಗ್ಗೆ ನಿಗಾ ಇಡ್ತಿದ್ದೀವಿ. ಇಲ್ಲಿ ಅಡ್ಮಿಟ್ ಆಗಿರುವ ಮಕ್ಕಳುಗಳ ಮತ್ತು ಪೇರೆಂಟ್ಸ್ ಕೂಡ ಇದ್ದಾರೆ, ಅವ್ರದ್ದು ಕೂಡ ನಿಗಾ ಮಾಡ್ತಾ ಇದ್ದೀವಿ. ಇನ್ನು ಮೃತರಾಗಿರುವ ಮಕ್ಕಳ ಬಗ್ಗೆ ಪೋಸ್ಟ್ ಮಾರ್ಟಮ್ ಆಗಾಗಲೇ ಆಗಿದೆ. ಅವರ ಸಂಬಂಧಿಕರ ವಶಕ್ಕೆ ಕೂಡ ಕೇಳಿದ್ದೀವಿ. ಇನ್ನು ಉಳಿದಂಗೆ ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಏನು ಸೌಲಭ್ಯ ಇದೆ ಅದಕ್ಕೆ 1-2 ದಿನದಲ್ಲೇ ದಾಖಲೆಗಳನ್ನ ತಯಾರು ಮಾಡಿ ಕಳಿಸೋಕ್ಕೆ ಹೇಳಿದ್ದೀವಿ. ಜೊತೆಗೆ ಮೃತರಾದ ವಿದ್ಯಾರ್ಥಿಗಳಿಗೆ ಪರಿಹಾರ ನೀಡೋಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೀವಿ. ಅವರು ಆ ಕ್ಷಣವೇ ಅವರು CM ಅವ್ರ ಜೊತೆ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಮಾತಾಡಿ ಅವರೀಗ ದಾರಿಲಿದ್ದಾರೆ. ಸ್ವಲ್ಪ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಗೆ ಇಲ್ಲಿಗೆ ಬರೋರಿದ್ದಾರೆ. ಪೇಷಂಟನ್ನು ನೋಡೋಕ್ಕೆ ಮತ್ತು ಸಂಬಂಧಪಟ್ಟ ಮಾತಾಡಿ ಸಾಂತ್ವನ ಹೇಳೋಕ್ಕೆ ಸರ್ಕಾರ ಪರವಾಗಿ ಕೂಡ ಅವ್ರು ಬಂದು ಆ ಟೈಮಲ್ಲಿ ಅವರು ಪರಿಹಾರವನ್ನು ಘೋಷಣೆ ಮಾಡ್ತಾರೆ. ಇನ್ನುಳಿದಂಗೆ ಯಾವುದೇ ಒಂದು ಹಣ ತೆಗೆದುಕೊಳ್ಳಾರ್ದಂಗೆ ಉತ್ತಮ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವ ಸೂಚನೆಯನ್ನು ಇಲ್ಲಿ ಕೂಡ ಕೊಟ್ಟಿದ್ದೀವಿ. ಬಿಜಾಪುರದಲ್ಲಿ ಅಲ್ಲಿ DC ಕೂಡ ಕೊಟ್ಟಿರ್ತಾರೆ. ಒಟ್ಟಾರೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ದುರ್ಘಟನೆಗೆ ವಿಷಾದ ವ್ಯಕ್ತಪಡಿಸುತ್ತಾ ಅವ್ರ ಜೊತೆಗೆ ನಾವು ನಿಂತು ಈ ಪರಿಸ್ಥಿತಿಯಿಂದ ಹೊರಬರೋಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನು ಮಾಡ್ತೀವಿ. ಮೊನ್ನೆ ಉಸ್ತುವಾರಿ ಸಚಿವರು ಕೆಲವೇ ಗಂಟೆಗಳಲ್ಲಿ ಬಂದು ಪರಿಹಾರವನ್ನು ಸರ್ಕಾರದಿಂದ ಏನು ಕೂಡ ಮಾಡ್ತಾರೆ. ಓದಿ ತಮ್ಮ ಬದುಕನ್ನು ರೂಪಿಸಿಕೊಂಡು ನಮ್ಮ ದೇಶಕ್ಕೆ ಆಸ್ತಿ ಆಗ್ತಕ್ಕಂಥ ಮಕ್ಕಳು ನಿನ್ನೆ ರಾತ್ರಿ ನಡೆಯತಕ್ಕಂಥ ಅಪಘಾತದಲ್ಲಿ 4 ಜನ ವಿದ್ಯಾರ್ಥಿಗಳು ಅಶ್ವಿನಿಗೆ, ಹಾಗೆಯೇ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಒಂದು ಹೆಚ್ಚು ಗಾಯಗಳಾಗಿ ತೊಂದರೆ ಆಗಿದೆ. ಈ ದೃಶ್ಯ ನೋಡಿದರೆ ಎಲ್ಲರಿಗೂ ಕೂಡ ಆಘಾತಕಾರಿಯನ್ನು ಉಂಟು ಮಾಡ್ತದೆ. ಈ ಒಂದು ಸಂದರ್ಭದಲ್ಲಿ ಅಗಲಿದ ಮಕ್ಕಳಿಗೆ ಚಿರಶಾಂತಿಯನ್ನು ಕೋರಿ ಅವರ ತಂದೆ ತಾಯಿ ಬಂಧು ಬಳಗಕ್ಕೆ ಆ ದುಃಖವನ್ನು ತಡೆಯುವ ಶಕ್ತಿ ಅವರಿಗೆ ನೀಡಲಿ. ಹಾಗೆ ಏನು ಈ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಎಲ್ಲರೂ ಬೇಗನೆ ಗುಣಮುಖ ಆಗಲಿ ಅಂತ ನಾನು ಹಾರೈಕೆ. ಸ್ಥಳಕ್ಕೆ ಭೇಟಿ ನೀಡಿದ ಬಾಗಲಕೋಟೆ ಎಂಪಿಯಾದ PC ಗದ್ದಿಗೌಡು ಕೂಡ ಮಾಧ್ಯಮದ ಮುಂದೆ ಮಾತನಾಡಿ, ಮಕ್ಕಳು ಬೇಗನೆ ಗುಣಮುಖರಾಗಲಿ ಅಂತ ಹೇಳಿದ್ರು. ಸ್ಥಳಕ್ಕೆ ಬಾಗಲಕೋಟೆ SP ಅಮರನಾಥ್ ರೆಡ್ಡಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡ ಮಕ್ಕಳಿಗೆ ಪರಿಶೀಲನೆ ಮಾಡಿದ್ರು. ಪ್ರವೀಣ್ ಸಿದ್ದು TV ಜಮಖಂಡಿ. ವಿಷಾದವನ್ನು ವ್ಯಕ್ತ ನಾವು ಪಡಿಸ್ತಾ ಇದ್ದೀವಿ. ಇಂತ ಆಗಬಾರ್ದಾಗಿತ್ತು, ಆಗಿ ಹೋಯ್ತು. ಇದು ದೊಡ್ಡ ದುರ್ಘಟನೆ ನಮ್ಮ ಜಮಖಂಡಿ ಕ್ಷೇತ್ರದಲ್ಲಿ ಆಗಿದೆ. ಈಗ ಅದು 4 ಮಕ್ಕಳು ತೀರ್ಕೊಂಡಿದ್ದು ಮತ್ತು ಇನ್ನೂ 22 ಜನ ಇವತ್ತು ಎಲ್ಲ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಬಂದು ರಾತ್ರಿನೇ SP ಅವರು ಬಂದು DYSP ಅವರು ಬಂದು ಮತ್ತೆಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ.
ಅದು ಅಲ್ಲದೆ ನಮ್ಮ AC ಮತ್ತು ತಹಸೀಲ್ದಾರು, ನಮ್ಮ DC ಅವರು, CEO ಅವರು ಎಲ್ಲರೂ ಬಂದು ನೋಡಿಕೊಂಡು ಎಲ್ಲರಿಗೂ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಬಹಳ ದೊಡ್ಡದು ದುರ್ಘಟನೆ ಆಗಿ ಅದರಂತ ನುಕ್ಸಾನ ಹಾನಿಯನ್ನು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಅವ್ರ ಕುಟುಂಬದವರಿಗೆ ಪರಿಹಾರಧನ ಸಿಗಲೇಬೇಕು ಎಂಬುದು ಕೂಡ ಅವ್ರದ್ದು ಇಚ್ಛೆ ಇದೆ, ನಮ್ಮದು ಇಚ್ಛೆ ಇದೆ. ಅದಕ್ಕೆ ಆ ಒಂದು ಇದರಲ್ಲಿ ಸಂದರ್ಭದಲ್ಲಿ ಎಲ್ಲ ಕಡೆಯಿಂದಲೂ ಪ್ರಯತ್ನ ನಡೀತಾ ಇದೆ. ಅದು ಹಾಗೆ ಆಗುತ್ತಂತ ನನಗೆ ಪೂರ್ತಿ ಭರವಸೆ ಇದೆ. ಆದಾಗ್ಯೂ ಕೂಡ ನಾನು ವೈಯಕ್ತಿಕವಾಗಿ ಪ್ರತಿಯೊಂದು ಮಕ್ಕಳಿಗೆ 4 ಮಕ್ಕಳಿಗೆ 25,000 ರೂಪಾಯಿ ಅಂತ ನಾನು ಅವರಿಗೆ ಪರಿಹಾರ ಧನ ಕೊಡಲಿಕ್ಕೆ ನಾನು ಇಚ್ಛಿಸ್ತೇನೆ. ಅವ್ರನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಮತ್ತು ಇನ್ನೂ ಹೆಚ್ಚಾಗಿ ಈ ಒಂದು ಈಗೇನು ಟ್ರೀಟ್ಮೆಂಟ್ ತಗೋತಾ ಇದ್ದಾರ ಕುಸ್ಬಿಯಲ್ಲಿ ಅಥವಾ ಬಿಜಾಪುರದಲ್ಲಿ, ಅಲ್ಲಿ ಹೋಗಿ ಬಂದು ಈಗಾಗಲೇ DC ಅವರು ಮತ್ತು CEO ಅವರು ಹೇಳ್ಯಾರ, ಅಲ್ಲಿ ಯಾವುದೋ ಅವ್ರ ಟ್ರೀಟ್ಮೆಂಟ್ಗೆ ಒಂದು ಹಣ ತುಂಬುವುದು ಬೇಕಾಗಿಲ್ಲ. ಎಲ್ಲವೂ ಸರ್ಕಾರದ ಜವಾಬ್ದಾರಿ ವಹಿಸಿ ಅವರಿಗೆ ನಾರ್ಮಲ್ ಆಗುವವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಒಳ್ಳೆಯದ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ತಾವು ಇವತ್ತು ಸಾಂತ್ವನ ಹೇಳಿ ವಿಷಾದವನ್ನು ವ್ಯಕ್ತಪಡಿಸಿ ಮುಂದೆ ಈಗ ಆಗಬಾರದೆಂಬುದು ಒಂದು ನಾವೆಲ್ಲರೂ ಎಚ್ಚರ ವಹಿಸಬೇಕಾಗ್ತದೆ. ಈಗಾಗಲೇ ಬಹಳಷ್ಟು ಕ್ವಶನ್ ಕೇಳಿದ್ರಿ ನೀವು, ಡ್ರೈವರ್ ಹಿಂಗದಾರ, ಬಸ್ಗಳು ಹಿಂಗದಾವು. ಅದಕ್ಕಿಂತ ಮುಖ್ಯವಾಗಿ ನನಗೆ ಹೇಳೋದಂದ್ರೆ ಈ ಜಮಖಂಡಿ ಮತ್ತು ಬಿಜಾಪುರ ನಡಬಾರಕ್ಕೆ ಬಹಳ ಓಡಾಟ ಇದೆ, ಭಯಂಕರ ಟ್ರಾಫಿಕ್ನೂ ಇದೆ. ಅದು ರೋಡ್ ಮಾತ್ರ ಸಿಂಗಲ್ ರೋಡ್ ಇದೆ. ಇದರಿಂದಾಗಿ ಕೂಡ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಾವು. ಅದಕ್ಕೆ ಇಲ್ಲಿಂದ ಮುದೋಳ ಕೂಡ ಹೋಗ್ತಾವ, ಅದು ಕೂಡ ಬಹಳ ಟ್ರಾಫಿಕ್ ಅಲ್ಲೂ ಕೂಡ ಆಕ್ಸಿಡೆಂಟ್ ಬಹಳ ಆಗ್ತಾ ಇದಾವೆ. ಅದಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ನಾನು ತರಬಯಸ್ತಾ ಇದ್ದೀನಿ. ಇವು ರೋಡ್ಗಳು ಬಹಳ ಸಣ್ಣ ಇರೋ ಕಾರಣ ಮತ್ತು ಬ್ರಿಡ್ಜ್ ಕೂಡ ಬಹಳ ಸಣ್ಣ ಇರೋ ಕಾರಣ ಇವು ಬಹಳಷ್ಟು ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದಾವೆ. ಇದು ಅಭಿಪ್ರಾಯ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇದೆ, ಅದು ಅವರು ಕೂಡ ನಮೂದನೆ ಮಾಡಿದ್ದಾರೆ. ಅದಕ್ಕೆ ಸರ್ಕಾರವು ಆದಷ್ಟು ಬೇಗನೆ ಈ ಜಮಖಂಡಿಯಿಂದ ಬಿಜಾಪುರವರೆಗೆ ಪೂರ ವೈಡ್ನಿಂಗ್ ಡಬಲ್ ರೋಡ್ ಮಾಡಲೇಬೇಕು. ಮಾಡದೇ ಹೋದಲ್ಲಿ ಈ ತರ ಆಕ್ಸಿಡೆಂಟ್ ಆಗುವ ಸಂಭವ ಐತಿ ಅಂತ ನನಗೆ ಅನಿಸ್ತಾ ಇದೆ. ಅದನ್ನ ನಿರ್ದೇಶನ ಈಗ DC ಅವರು ಇದ್ದಾರ, CO ಅವರು ಇದ್ದಾರ, ಅವ್ರಿಗೂ ಕೂಡ ನಿರ್ದೇಶನ ತರ್ತಾ ಇದ್ದೇನೆ. ಈಗ ಅದಕ್ಕೆ ಏನ್ ಮಾಡಿದ್ರಲ್ಲ ಅದು ದೇವರು ತಮ್ಮ ಮಕ್ಕಳನ್ನು ಕಳೆದುಕೊಂಡಂತಹ ಕುಟುಂಬದವರಿಗೆ, ತಾಯಿ ತಂದೆಗೆ ಕಾಳ್ಕೊಳ್ಳುವಂತಹ ಸಹನೆ ಮಾಡಿಕೊಳ್ಳುವ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ.